ಓಝೋನ್ ಲೇಯರ್ ಎಂದರೆ ಭೂಮಿಯನ್ನು ಸುತ್ತುವರೆದಿರುವ ವಾತಾವರಣದ ಒಂದು ವಿಶೇಷ ಪದರ. ಇದು ಭೂಮಿಯಿಂದ ಸುಮಾರು 10 ರಿಂದ 50 ಕಿಲೋಮೀಟರ್ ಎತ್ತರದಲ್ಲಿರುವ ಸ್ಟ್ರಾಟೋಸ್ಫಿಯರ್ನಲ್ಲಿ ಇದೆ. ಇದರಲ್ಲಿ ಮುಖ್ಯವಾಗಿ ಓಝೋನ್ ಅನಿಲ O3 ಇದೆ. ಸೂರ್ಯನಿಂದ ಬರುವ ಹಾನಿಕಾರಕ UV ಕಿರಣಗಳನ್ನು ತಡೆದು ಸಸ್ಯ, ಪ್ರಾಣಿ, ಮಾನವರ ಜೀವವನ್ನು ರಕ್ಷಿಸುತ್ತದೆ. ಆದರೆ ಇತ್ತೀಚಿನ ಕಾಲದಲ್ಲಿ ಫ್ರಿಡ್ಜ್, AC, ಸ್ಪ್ರೇ ಕ್ಯಾನ್ಗಳಲ್ಲಿ ಬಳಸುವ ಅನಿಲದಿಂದ ಓಝೋನ್ ಪದರ ಹಾಳಾಗುತ್ತಿದೆ. ಫ್ರಿಡ್ಜ್, ಪ್ರೊಪೆಲೆಂಟ್ ಮುಂತಾದ ವಸ್ತುಗಳಿಂದ ಕ್ಲೋರೋ ಫ್ಲೋರೋ ಕಾರ್ಬನ್ ಹ್ಯಾಲೋನ್ನಂಥ ರಾಸಾಯನಿಕ ವಸ್ತುಗಳು ಭೂಮಿಗೆ ಸೇರುತ್ತಿವೆ. ಓಝೋನ್ ಪದರದಲ್ಲಿ ರಂಧ್ರಗಳು ಸೃಷ್ಟಿಯಾಗುತ್ತಿವೆ. ಓಝೋನ್ ಹಾನಿಗೊಳಗಾದರೆ ಅತಿ ನೇರಳೆ ಕಿರಣಗಳು ನೇರವಾಗಿ ಭೂಮಿ ಪ್ರವೇಶಿಸುತ್ತವೆ. ಅದು ಚರ್ಮದ ಕ್ಯಾನ್ಸರ್, ಕ್ಯಾಟರಾಕ್ಟ್, ರೋಗ ನಿರೋಧಕ ಶಕ್ತಿ ಕುಂಠಿತ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ನಾವು ಪರಿಸರ ಸ್ನೇಹಿ ಸಾಧನಗಳನ್ನು ಬಳಸಬೇಕು, ಮರಗಳನ್ನು ನೆಡಬೇಕು ಮತ್ತು ಪರಿಸರವನ್ನು ಕಾಪಾಡಬೇಕು. ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ.